ಹಲೋ ರೆಸಿನ್ ಆರ್ಟಿಸ್ಟ್. ನಾನು ಮೊನ್ನೆ ವ್ಲಾಗಲ್ಲಿ ಮೂನ್ ಬೇಸ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಅಂದರೆ ವೈಟ್ ಸಿಮೆಂಟ್ ಯೂಸ್ ಮಾಡಿಬಿಟ್ಟು ಅದಕ್ಕೆ ಕಲರ್ ಹೇಗೆ ಕೊಡೋದು ಅದನ್ನೆಲ್ಲದನ್ನು ತೋರಿಸಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೇಮ್ಸು ಮತ್ತು ಫೋಟೋ ಎಲ್ಲ ಅಂಟಿಸ್ಬಿಟ್ಟು ಅದನ್ನು ಕಂಪ್ಲೀಟಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಎತ್ಕೊಂಡ್ಬಿಡುತ್ತೆ, ಹಾಗಾಗಿ ಗಮ್ಮಿಂದ ಸ್ಟಿಕ್ ಮಾಡ್ತಾ ಇದ್ದೀನಿ. ನಾನು ಇದ್ರ ಮೇಲೆ ರೆಸಿನ್ ಪೋರ್ ಮಾಡ್ತಾ ಇದ್ದೀನಿ. ಇದೇನಿದು ವೈಟ್ ಪ್ಯಾಚಸ್, ಇದು ಯಾಕಾಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ. ಜೋರು ಮಳೆ ಇದ್ದಕ್ಕ ಅಥವಾ ರೆಸಿನ್ ಬ್ರ್ಯಾಂಡ್ ಏನಾದ್ರು ಮಿಸ್ಟೇಕ್ ಆಯಿತಾ ಅಥವಾ ನಾನು ಮಿಕ್ಸ್ ಮಾಡಿದ್ದೇನಾದರೂ ರಾಂಗ್ ಆಯಿತಾ ಏನು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ನಾನಿವಾಗ ಆ್ಯಕ್ರಿಲಿಕ್ ಪೇಂಟ್ ತಗೊಂಡು ಎಲ್ಲೆಲ್ಲ ವೈಟ್ ಪ್ಯಾಚಸ್ ಆಗಿದೆ ಅಲ್ಲೆಲ್ಲ ಇವಾಗ ಹಚ್ಚುತ್ತಾ ಇದ್ದೀನಿ. ಇದನ್ನು ಹಚ್ಚಿಬಿಟ್ಟು ಅದ್ರ ಮೇಲೆ ರೆಸಿನ್ ಲೇಯರ್ ಹಾಕ್ತೀನಿ. ಅದು ಹಾಕಿದ ಮೇಲೂ ಈ ಥರ ಪ್ರಾಬ್ಲಮ್ ಬಂದರೆ ಮತ್ತೆ ಏನು ಅಂತ ಗೊತ್ತಾಗುತ್ತೆ, ಇದ್ರದ್ದು ಪ್ರಾಬ್ಲಮ್ ಏನು ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೂ ಎಲ್ಲ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡ್ತಾ ಇರಬೇಕಾಗುತ್ತೆ. ಇದು ಈ ಥರ ಆಗ್ಲಿಕ್ಕೆ ರೀಸನ್ ಏನಂದರೆ ಇದ್ರ ಮೇಲೆ ಮಾಯಿಶ್ಚರ್ ಇದ್ದಿತ್ತು, ನಾನು ಅದನ್ನು ಒರೆಸ್ಲಿಕ್ಕೆ ಹೋಗಿಲ್ಲ, ಅದ್ರ ಮೇಲೆ ಹಾಗೆ ರೆಸಿನ್ ಪೋರ್ ಮಾಡಿಬಿಟ್ಟೆ. ಹಾಗಾಗಿ ಈ ಥರ ಆಗಿದೆ ಅಂತ ನನಗೀಗ ಅನ್ನಿಸ್ತಾ ಇದೆ. ಸೊ ಈ ಥರ ಮಾಯಿಶ್ಚರ್ ಇದ್ದಾವಾಗ ನಾವು ಒರ್ಸೋಕ್ಕೆ ಹೋದ್ರೂ ಅದೇನಾಗುತ್ತೆ ಅಂದರೆ ಆ ಬಟ್ಟೆ ಮೇಲೆ ಅದು ಹಾಗೆ ಇದ್ಬಿಡುತ್ತೆ. ಮಾಯಿಶ್ಚರ್ ಅಂದರೆ ರೆಸಿನ್ನೇ ಒಂಥರ ಮಾಯಿಶ್ಚರ್ ಬಿಡುತ್ತೆ ಒಂದೊಂದು ಸಲ. ಅದನ್ನು ನಾನು ನೋಡಿಬಿಟ್ಟು ನಾನು ಹೇಳ್ತಾ ಇರೋದು, ಮತ್ತು ನೀರಲ್ಲ, ರೆಸಿನ್ನೇ ಮಾಯಿಶ್ಚರ್ ಬಿಟ್ಟಿರೋದು. ಅದು ಹೆಂಗೆ ಅಂತ ನನಗೂ ಗೊತ್ತಿಲ್ಲ, ಅದು ಹಿಂಗೆ ಬಂದಿದೆ. ನಾನಿವಾಗ ರೆಸಿನ್ ಪೋರ್ ಮಾಡ್ತಾಯಿದ್ದೀನಿ. ಇದು ಕರೆಕ್ಟಾಗಿ ಬಂತು ಅಂದರೆ ಲಕ್ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಂತೂ ಹೆವಿ ಮಳೆ ಇದೆ. ಈ ಮಳೆ ಮೇಲೆ ನನಗೆ ಸ್ವಲ್ಪ ಡೌಟ್ ಇದೆ, ನೋಡುವ ಏನಾಗುತ್ತೆ ಅಂತ. ಅಯ್ಯೋ, ಇದೇನಿದು ಚಂದ್ರನ ಹತ್ರ ಮೋಡ ಬಂದಂಗಿದೆ, ಫುಲ್ ಚಂದ್ರನೇ ಕವರ್ ಮಾಡ್ದಂಗೆ ಅನ್ನಿಸ್ತಾ ಇದೆ. ಇದು ಯಾಕಪ್ಪ ಈ ಥರ ಆಯಿತು? ನಾನು ಎಷ್ಟು ಕಷ್ಟಪಟ್ಟು ಮಾಡ್ತಾಯಿದ್ದೀನಿ, ಈ ರೆಸಿನಿಗೆ ಮಾತ್ರ ನನ್ನ ನೋವು ಅರ್ಥನೇ ಆಗ್ತಾ ಇಲ್ಲ. ಇದು ಯಾಕೆ ಹೀಗಾಗಿತ್ತು ಗೊತ್ತಾ? ಇಲ್ಲಂತೂ ಜೋರು ಮಳೆ, ಒಂದು 15 ದಿನದಿಂದ ಮಳೆ ಅಂದರೆ ಮಳೆ, ಕಾಲೆಲ್ಲ ನೆಲದ ಮೇಲೆ ಇಡೋಕ್ಕಾಗ್ತಿಲ್ಲ, ಅಷ್ಟು ಪಿಚಿ ಪಿಚಿ ಅಂತ ಇದ್ದಿತ್ತು. ನಾನು ಈ ಮಳೆಯಲ್ಲಿ ರೆಸಿನ್ ಆರ್ಟ್ ಮಾಡೋಕ್ಕೆ ಹೋಗಿದ್ದು ನನ್ನದೇ ತಪ್ಪು. ನನಗಂತೂ ಗೊತ್ತೇ ಇರಲಿಲ್ಲ, ಅಂದರೆ ಈ ಮಾಯಿಶ್ಚರೆಲ್ಲ ಬಂದರೆ ಈ ಥರ ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನಾನು ಜಸ್ಟ್ ಒಂದು 4 ದಿನ ಜಾಸ್ತಿ ತಗೊಳುತ್ತೆ ಒಣಗೋಕ್ಕೆ, ಆಮೇಲೆ ಒಂದು ಸ್ವಲ್ಪ ಪಿಚಿ ಪಿಚಿ ಅಂತ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಇದು ನೋಡಿದರೆ ಈ ಥರ ವೈಟ್ ಮಿಲ್ಕಿ ವೈಟ್ ಆಗಿಬಿಟ್ಟಿದೆ. ಏನಪ್ಪ ಇದು? ತುಂಬ ಜನ ವೀಡಿಯೋದಲ್ಲಿ ಕೇಳಿದ್ದೆ ಮಳೆಗಾಲದಲ್ಲಿ ವರ್ಕ್ ಮಾಡೋಕ್ಕಾಗೋದಿಲ್ಲ, ಚಳಿಗಾಲದಲ್ಲಿ ವರ್ಕ್ ಮಾಡೋಕ್ಕಾಗೋದಿಲ್ಲ, ಮಾಯಿಶ್ಚರ್ ಆಗುತ್ತೆ ಅಂತ. ಬಟ್ ಅದು ಈ ಥರ ಅಂತ ನನಗೆ ಎಕ್ಸ್ಪೀರಿಯೆನ್ಸ್ ಆದವಾಗಲೇ ಗೊತ್ತಾಗಿದ್ದು. ಇದರಿಂದ ಅಂತೂ ಯಪ್ಪ ದೇವರೇ, ಅದೇನೋ ಪುಣ್ಯ ನನಗೆ ಆ ಲೇಯರ್ ತೆಗಿಲಿಕ್ಕೆ ಬಂತು. ಇಲ್ಲಾಂದಿದ್ರೆ ಏನು ಕತೆನೋ ಏನು. ಸುಮ್ಮನೆ ರೆಸಿನೆಲ್ಲ ವೇಸ್ಟ್ ಆಯಿತು, ಮೂಡ್ ಆಫ್ ಆಯಿತು. ಎಲ್ಲ ಹೇಳ್ತಾರಲ್ಲ ರೆಸಿನ್ ಆರ್ಟ್ ಅಂದರೆ ಮಿಕ್ಸಿಂಗ್ ಆ್ಯಂಡ್ ಪೋರಿಂಗು, ಆದರೆ ಅದ್ರ ಹಿಂದ್ಗಡೆ ಇರೋ ಕಷ್ಟ ನಮಗೇ ಗೊತ್ತು. ಎಷ್ಟು ಟೆನ್ಷನ್ ಇರುತ್ತೆ ಯಪ್ಪ. ಕೆಲವೊಂದು ಸಲ ಅಂತೂ ಯಾಕಾದರೂ ತಗೊಂಡೆ ಅಂತ ಅನಿಸುತ್ತೆ, ಮೂಡ್ ಆಫ್ ಆಗುತ್ತೆ, ಫ್ರಸ್ಟ್ರೇಷನ್ನು, ಏನೇನೆಲ್ಲ ಆಗುತ್ತೆ ಅಂತ ನಮಗೇ ಗೊತ್ತಿರುತ್ತೆ. ಒಂದು ಪ್ರಾಡಕ್ಟು ಅವರಿಗೆ ರೀಚ್ ಆಗೋ ತನಕ ನಮಗೆ ಆಗುವಂಥ ಕಷ್ಟಗಳು ಎಷ್ಟೋ ಸಲ ಅಳುನೂ ಬಂದಿದ್ದಿದೆ. ಏನು ಮಾಡೋದು, ಪ್ರಾಡಕ್ಟ್ ಹಾಳಾಗುತ್ತೇನೋ ಅಂತ, ಅಥವಾ ಇದೇನು ಸಮಸ್ಯೆ ಅಂತಲೇ ಕೆಲವೊಂದು ಸಲ ಗೊತ್ತಾಗೋದಿಲ್ಲ. ಆ ಥರ ಪರಿಸ್ಥಿತಿಲೂ ಇರುತ್ತೆ. ಅಯ್ಯೋ, ಒಂದು ಲೇಯರ್ ಮುಚ್ಚೋಕೆ ಒಂದು 10 ಲೇಯರ್ ಎಕ್ಸ್ಟ್ರಾ ಹಾಕೋದು, ಅಂಥ ಪರಿಸ್ಥಿತಿನೂ ಬಂದಿದ್ದಿದೆ. ನನಗಂತೂ ಸಾಕನ್ಸಿ ಹೋಗಿತ್ತು. ಇವಾಗ ರೆಸಿನ್ ಮತ್ತು ಬ್ಲ್ಯಾಕ್ ಮೇಕಪ್ ಪೌಡರ್ ಮಿಕ್ಸ್ ಮಾಡಿಬಿಟ್ಟು ಈ ಫ್ರೇಮ್ ಮೇಲೆ ಹಚ್ಚುತ್ತಾ ಇದ್ದೀನಿ. ಆವಾಗ ಆ ವೈಟ್ ಪ್ಯಾಚಸ್ಸು ಕಾಣಿಸೋದಿಲ್ಲ, ಕ್ಲಿಯರಾಗಿ ಬ್ಲ್ಯಾಕ್ ಆಗಿ ಕಾಣಿಸುತ್ತೆ. ಹಾಗಾಗಿ ಆ ಥರ ಮಾಡ್ತಾಯಿದ್ದೀನಿ. ಈಗ ನಾನು ವಾಪಸ್ ಸ್ಟಿಕ್ಕರ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಎಲ್ಲ ಕಡೆ. ಈಗ ರೆಸಿನ್ ಪೋರ್ ಮಾಡಬೇಕಾಗುತ್ತೆ ಇದ್ರ ಮೇಲೆ. ಇವಾಗ ರೆಸಿನ್ ಸ್ವಲ್ಪ ಒಣಗ್ತಾ ಬಂದಿದೆ. ಇದ್ರ ಮೇಲೆ ನಾನು ಗ್ಲಿಟರ್ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ. ತುಂಬ ಏನು ಹಾಕ್ಬೇಕಂತಿಲ್ಲ, ಲೈಟಾಗಿ ಹಾಕಿದ್ರೆ ಸಾಕು, ಆವಾಗ ತುಂಬ ಗ್ಲಿಟರ್ ಅನಿಸಲ್ಲ ಅಂದ್ಕೊಂಡು. ಈ ಮೂನ್ ಆರ್ಟ್ಗೆ ಗ್ಲಿಟರ್ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೆ ಸ್ವಲ್ಪ ಜಾಸ್ತಿಯಾಗಿ ಹಾಕ್ತಾಯಿದ್ದೀನಿ. ಇವಾಗ ನಾನು 80 ml ರೆಸಿನ್ನ ಇದ್ರ ಮೇಲೆ ಪೋರ್ ಮಾಡ್ತಾ ಇದ್ದೀನಿ. ಇದನ್ನೇ ಲಾಸ್ಟ್ ಲೇಯರ್ ಅಂತ ಹೇಳ್ತಾ ಇಲ್ಲ, ಇನ್ನೂ ಎಷ್ಟು ಲೇಯರ್ ಹಾಕ್ಬೋದು ಅಂತಲೂ ಇವಾಗ ಪ್ರಿಡಿಕ್ಟ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಈ ಫ್ರೇಮಲ್ಲಿ ಕರೆಕ್ಟಾಗಿ ಮುಳುಗಿದ ಹಾಗೆ ಬರಲಿಲ್ಲ, ಹಾಗಾಗಿ ಇನ್ನೊಂದು ರೌಂಡ್ ರೆಸಿನ್ ಹಾಕ್ತಾ ಇದ್ದೀನಿ ನಾನು ಇದ್ರ ಮೇಲೆ.
ಇನ್ನೊಂದು ಲೇಯರ್ ಟಾಪ್ ಕೋಟ್ ಹಾಕ್ತಾ ಇದ್ದೀನಿ. ಇದೊಂದು 80 ml ತೊಗೊಂಡಿದ್ದೀನಿ. ಇವಾಗ ಇದನ್ನು ಪೋರ್ ಮಾಡಿ 60 ml ಟಾಪ್ ಕೋಟ್ ಪೋರ್ ಮಾಡ್ತಾ ಇದ್ದೀನಿ. ಈಗ ಪ್ರಾಡಕ್ಟ್ ಕಂಪ್ಲೀಟ್ ಆಗಿದೆ. ಇಲ್ಲೊಂದು ಸ್ವಲ್ಪ ಬ್ಲ್ಯಾಕ್ ಕಲರ್ ಹಾಕೋದಿದೆ, ಅದು ಬಿಟ್ಟರೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಆದರೆ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ರೆಸಿನ್ ಪೋರ್ ಆಗಿಬಿಟ್ಟು ಈ ಥರ ಆಗಿದೆ ನೋಡಿ. ಇದನ್ನು ನಾವೀಗ ಸ್ಕ್ರ್ಯಾಪ್ ಮಾಡಿ ತೆಗಿಬೇಕಾಗುತ್ತೆ. ಇವಾಗ ಇದನ್ನು ಕ್ಲೀನ್ ಮಾಡೋಣ. ನನ್ನ ಹತ್ರ ಹೀಟ್ ಗನ್ ಇದೆ. ಹೀಟ್ ಗನ್ ಯೂಸ್ ಮಾಡಿಬಿಟ್ರೆ ವಯರ್ ಹಾಳಾಗುತ್ತೆ. ಹಾಗಾಗಿ ನಾನು ಈ ಪ್ರಾಡಕ್ಟ್ಗೆ ಅವಾಯ್ಡ್ ಮಾಡ್ತಾ ಇದ್ದೀನಿ ಹೀಟ್ ಗನ್ನನ್ನು. ಇಲ್ಲಿ ನಾನು ಟಾಪ್ ಕೋಟ್ ಹಾಕೋಕ್ಕಿಂತ ಮುಂಚೆ ಎಕ್ಸ್ಟ್ರಾ 6 ಲೇಯರ್ ಹಾಕಿದ್ದೀನಿ. ಅದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಲಿಲ್ಲ, ಅದೇನಂತ ಗೊತ್ತಿಲ್ಲ. ರಾತ್ರಿ ಹಾಕಿರೋ ರೆಸಿನ್ ಬೆಳಿಗ್ಗೆ ನೋಡೋ ಅಷ್ಟರಲ್ಲಿ ಒಟ್ಟೊಟ್ಟೆ ಥರ ಕಾಣಿಸ್ತಾ ಇದ್ದಿತ್ತು. ಅದನ್ನು ಮುಚ್ಚೋಕ್ಕೋಸ್ಕರ ಒಂದು ಲೇಯರ್ ಮೇಲೆ ಇನ್ನೊಂದು ಲೇಯರ್, ಒಂದು ಲೇಯರ್ ಮೇಲೆ ಇನ್ನೊಂದು ಲೇಯರ್ ಹಾಕೋಷ್ಟರಲ್ಲಿ ಸಾಕಾಗೋಗ್ಬಿಟ್ಟಿತ್ತು.